ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ. ಸೊ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಜೀವನ ಶೈಲಿ ಹೇಗಿರಬೇಕು? ಇದು ವೆರಿ ಸಿಂಪಲ್. ನಾವು ಜಾಣತನದಿಂದ ಊಟ ಮಾಡಬೇಕಾಗುತ್ತೆ. ಅಂದರೆ ಸಿರಿಧಾನ್ಯಗಳಾಗಿರ್ಬೋದು, ಹಣ್ಣು ತರಕಾರಿಗಳಾಗಿರ್ಬೋದು, ಈ ಥರದ್ದು ಎಲ್ಲ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ದಿನಂಪ್ರತಿ ನಾವು ಸೇವಿಸಬೇಕಾಗುತ್ತೆ. ಆಮೇಲೆ ಕೆಟ್ಟ ಎಣ್ಣೆ ಏನಿರುತ್ತೆ, ಟ್ರಾನ್ಸ್ ಫ್ಯಾಟ್ಸು, ಸ್ಯಾಚುರೇಟೆಡ್ ಫ್ಯಾಟ್ಸು, ಫ್ರೈಡ್ ಐಟಮ್ಸು, ಆ ಥರದ್ದು ಎಲ್ಲ ಇರ್ತಾವಲ್ಲ, ಅವಾಯ್ಡ್ ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ರುಚಿ ಇರ್ತದೆ, ಆದರೆ ಅವಾಯ್ಡ್ ಮಾಡಬೇಕಾಗುತ್ತೆ ನಮ್ಮ ಹೃದಯನ ಕಾಪಾಡಿಕೊಳ್ಳಿಕ್ಕೆ. ಸೊ HDL ಹೆಚ್ಚಿಟ್ಕೋಬೇಕು, LDL ಕೊಲೆಸ್ಟ್ರಾಲ್ ಕಡಿಮೆ ಇಟ್ಕೋಬೇಕು, ಅವೆಲ್ಲ ಮಾಡಬೇಕು. ಎರಡನೇದು, ಆ್ಯಕ್ಟಿವ್ ಆಗಿರಬೇಕು, ಎಕ್ಸರ್ಸೈಸ್ ಮಾಡಬೇಕು. ಬೆಳಗ್ಗೆ ಎದ್ದಾಗಿಂದ ಮಲಗೋವರೆಗೂ ಆ್ಯಕ್ಟಿವ್ ಆಗಿರ್ಬೇಕು. ಲೈಫ್ ಸ್ಟೈಲ್ ಆ್ಯಕ್ಟಿವ್ ಇದ್ದರೆ ನಮ್ಮ ಹೃದಯ ಬಡಿತನೂ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರ್ತದೆ. ಸೊ ಮೂರನೇದು, ಸ್ಟ್ರೆಸ್ ಕಂಟ್ರೋಲ್ ಮಾಡ್ಕೋಬೇಕು. ಮನಸ್ಸಿನ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೇಕು, ಖುಷಿಯಾಗಿರ್ಬೇಕು. ನಾಲ್ಕನೇದೇನು ಇಂಪಾರ್ಟೆಂಟ್ ಏನಂತಂದರೆ ನಿದ್ದೆ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಿ, ಕ್ವಾಲಿಟಿ ಸ್ಲೀಪ್. ಅದು 10 ಗಂಟೆಗೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಎದ್ದೇಳೋದಿದೆಯಲ್ಲ, 8 ತಾಸು, 7ರಿಂದ 8 ತಾಸು ಒಳ್ಳೆ ಕ್ವಾಲಿಟಿ ನಿದ್ದೆ ಮಾಡಬೇಕು ಎವ್ರಿ ಡೇ. ಅದು ತುಂಬಾ ಮುಖ್ಯ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ. ಆಮೇಲೆ ಎಕ್ಸರ್ಸೈಸ್ ಮಾಡಿ ದಿನಂಪ್ರತಿ 30 ನಿಮಿಷದಿಂದ 1 ಅವರ್ ಎಕ್ಸರ್ಸೈಸ್ ಮಾಡಲಿ. ಆಮೇಲೆ ವಾರದಲ್ಲಿ 1-2 ಸಾರಿ ವೇಟ್ ಟ್ರೈನಿಂಗ್ ಮಾಡಿ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ನಮಸ್ತೆ.